ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಯುವನಿಧಿ ಸ್ಟೂಡೆಂಟ್ ಇದ್ದಾರೆ ಅವರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ ಯುವನಿಧಿ ಸ್ಟಾಪ್ ಆಗಲ್ಲ. ಸೊ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ನ್ಯೂಸ್ ರಿಪೋರ್ಟರ್ ಮತ್ತು TV ಚಾನಲ್ದವ್ರು ಏನಪ್ಪ ಅಂತಿದ್ದಾರೆ, ಸೊ ಯುವನಿಧಿಗೆ ಯಾವುದೇ ಮೀಸಲಾತಿ ಯಾವುದೇ ಅನುದಾನ ಕೊಟ್ಟಿಲ್ಲ, ಎಷ್ಟು ಅಮೌಂಟ್ ಕೂಡ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಿನ್ನೆ ವಿಧಾನಸಭೆಯಲ್ಲಿ CM ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ಒಂದು ಖಚಿತಪಡಿಸಿದ್ದಾರೆ. ಏನಪ್ಪ ಅಂತಂದರೆ ನಿಮಗೆ ಯುವನಿಧಿ ಸ್ಟಾಪ್ ಮಾಡೋದಂತ ಹೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ 2 ವರ್ಷ ನಿಮಗೆ ಯುವನಿಧಿ ಅಮೌಂಟ್ ಕೊಡ್ತಾರೆ. ಸೊ ಯುವನಿಧಿ ಪ್ರೆಷರ್ಸ್ ಕೂಡ ಅಮೌಂಟ್ ಕೊಡ್ತಾರೆ. ಸೊ ಯುವನಿಧಿ ಸ್ಟಾಪ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಪ್ರೂಫ್ ಸಮೇತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಸೊ ವಿಡಿಯೋ ನೋಡ್ಕೊಳ್ಳಿ. ಅವರು ಖುದ್ದಾಗಿ ಕರ್ನಾಟಕದ CM ಆದ ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ. ಸೊ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂದರೆ ಯುವನಿಧಿ ಬಗ್ಗೆ ನಾನು ಒಂದು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಬಂದ್ ಮಾಡಿಲ್ಲ. ಯಾರು ಹೇಳಿದವರು ಬಂದ್ ಮಾಡಿದ್ದಾರೆ? ಯಾರು ಹೇಳಿದವರು? ನಿಮ್ಗೆ ಹೇಳಿದವರು ಹೇಳ್ತಾರೆ ಯುವನಿಧಿ ನೀವು ಓದಿಲ್ಲ, ಬಜೆಟ್ ಸರಿಯಾಗಿ ಓದ್ಕೊಂಡಿದ್ದೀರಾ? ಓದ್ಕೊಂಡಿಲ್ಲ ನೀವು. ಕೊಟ್ಟಿದ್ದೀವಿ 600 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಸರ್. 600 ಕೋಟಿಯಲ್ಲಿ ಯುವನಿಧಿ ಹೆಂಗ್ ಕೊಡ್ಲಿಕ್ಕಾಗುತ್ತೆ? ಲೆಕ್ಕ ಮಾಡಿ ಸರ್. ನೀವೇ ಈ ವರ್ಷನೂ 600 ಕೋಟಿನೇ ಇಟ್ಟಿದ್ದು. 600 ಕೋಟಿಯಲ್ಲಿ ಮುಂದಿನ ವರ್ಷನೂ 600 ಕೋಟಿನೇ ಇಟ್ಟಿದ್ದು. ಯಾರ್ಯಾರು ರಿಜಿಸ್ಟರ್ ನೀನು ರಿಜಿಸ್ಟರ್ ಇದೆಯಾ? ನಿಮಗೂ ಕೊಡ್ತೀವಿ. ಇಲ್ಲ ಸರ್. ಸರ್ ನಾವು ಯಾರಿಗೆ ರಿಜಿಸ್ಟರ್ ಮಾಡ್ಯಾರ ಅವ್ರಿಗೆ ಕೊಡ್ರಿ, ನಮಗೆ ಕೊಡೋದು. ಯಾರು ರಿಜಿಸ್ಟರ್ ಯಾರಿಗೂ ನಿಲ್ಸಿಲ್ಲ ಸರ್. ಅವ್ರ ಪ್ರಕಾರ ರಿಜಿಸ್ಟರ್ ಮಾಡಿ ಸಿಕ್ಕದಿದ್ರೆ ಹೇಳಿ. ಯಾರಿಗೂ ನಿಲ್ಸಿಲ್ಲ. ವಿಧಾನಸಭೆಯಲ್ಲಿ ನಾನು ಬಜೆಟ್ ಭಾಷಣ ಯಾರಿಗೂ ನಿಲ್ಸಿಲ್ಲ. ನಾವ್ ಏನ್ ಹೇಳಿದೀವಿ ಅಂತಂದ್ರೆ, ಪಾಸ್ ಮಾಡಿದವರು 2000 ಈಗ ಮೇನಲ್ಲೋ ಏನೋ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬರ್ತದೆ. ಅದಾದ್ಮೇಲೆ ಯಾರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅವ್ರಿಗೆ 2 ವರ್ಷ ಮಾತ್ರ ಕೊಡೋದು. ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ, ಡಿಗ್ರಿ ಹೋಲ್ಡರ್ಸ್ಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಅವ್ರಿಗೆ 3,000 ಕೋಟಿ ರೂಪಾಯಿ 3,000 ರೂಪಾಯಿ ಕೊಡ್ತೀವಿ ಡಿಗ್ರಿ ಹೋಲ್ಡರ್ಸ್ಗೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಯಾರು ಸೊ ಫ್ರೆಂಡ್ಸ್, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಸೊ ನಿಮಗೇನು ಅಮೌಂಟು ನಾವು ಕೊಡ್ತೀವಿ, ಬಟ್ 24 ಮಂತ್ ಅಷ್ಟೇ ಕೊಡ್ತೀವಿ, ಅಂದರೆ 24 ತಿಂಗಳು ಅಷ್ಟೇ ಕೊಡ್ತೀವಿ, ಅಂದರೆ 2 ವರ್ಷ ಅಷ್ಟೇ ಕೊಡೋದು. ಮತ್ತು ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು. ಫ್ರೆಷರ್ಗೆ ಕೊಡ್ತೀವಿ 2 ವರ್ಷ. ಮತ್ತು 2 ವರ್ಷದಲ್ಲಿ ನಿಮಗೆ ಸ್ಕಿಲ್ ಡೆವಲಪ್ಮೆಂಟಿಂದ ಕೌಶಲ್ಯ ತರಬೇತಿ ಕಡೆಯಿಂದ ನಿಮಗೆ ಜಾಬ್ ಸಿಕ್ಕರೆ ಆವಾಗಿಂದ ನಿಮಗೆ ಅಮೌಂಟ್ ಬರೋದನ್ನು ತಡೆ ಹಿಡಿತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಏನಪ್ಪ ಅಂದ್ರೆ ಯಾರಿಗೆ 24 ಅಂತ ಬಂದಿದ್ದಾವೆ ಮುಂದೆ ಬರಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಯಾಕಂದರೆ 24 ಅಂದರೆ 2 ವರ್ಷ ಅಷ್ಟೇ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಆಗಿ ಏನು ಗೊತ್ತಿಲ್ಲ, ಬಟ್ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಯಾರೆಲ್ಲ 24 ಕಂತು ಒಳಗಡೆ ಬಂದಿರುತ್ತೆ, ಸೊ ಅವರಿಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ಇನ್ನೂ ಯಾರಿಗೆ ಅಮೌಂಟ್ ಬಂದಿಲ್ಲ, ಸೊ ಫೇಕಾಗಿ ವಿಡಿಯೋ ಅಂತ ನೋಡೋಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಸೊ ಅಮೌಂಟು ನಿಮಗೆ ಸ್ಟಾಪ್ ಆಗಲ್ಲ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಜಾಬ್ ನೋಟಿಫಿಕೇಶನ್ ಮತ್ತು ಯಾವುದೇ ಥರದ ಒಂದು ನಿಮಗೆ ಗೌರ್ಮೆಂಟ್ ಬರ್ತಕ್ಕಂಥ ಒಂದು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನಾನು ವಿಡಿಯೋ ಈ ಚಾನಲಲ್ಲಿ ಹಾಕಿರ್ತೀನಿ. ಯಾಕಪ್ಪ ಅಂತಂದರೆ ಅದು ಇನ್ನೊಂದು ಪ್ರಭುವಾಣಿ ಅಂತ ನಂದು ಯೂಟ್ಯೂಬ್ ಚಾನಲ್ ಇತ್ತು. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಯೂಟ್ಯೂಬ್ದವರು ನನ್ನ ಚಾನಲ್ಲು ಸ್ವಲ್ಪ ಡಿಮಾನಿಟೈಸ್ ಆಗಿದೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಇವಾಗ ಸದ್ಯಕ್ಕೆ ಹಾಕಲ್ಲ ವಿಡಿಯೋ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವ ಚಾನಲಪ್ಪ ಡಾಕ್ಟರ್ ಆಚಾರ್ಯ ಅಕಾಡೆಮಿ ಅಂತ. ಸೊ ಡಿಸ್ಪ್ಲೇಲಿ ನೋಡ್ಕೋಬೋದು. ಸೊ ಸಿಂಬಲ್ ಕೂಡ ಇದೆ ಮೇಲೆ ನೋಡ್ಕೊಳ್ಳಿ ನೀವು, ಡಾಕ್ಟರ್ ಆಚಾರ್ಯ ಅಕಾಡೆಮಿ ಅಂತ. ಸೊ ಅದಕ್ಕೋಸ್ಕರ ವಿಡಿಯೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಯುವನಿಧಿ ಅಮೌಂಟ್ ಸ್ಟಾಪ್ ಆಗಲ್ಲ. ಓಕೆ ಫ್ರೆಂಡ್ಸ್, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೊ ಮಚ್.